ನರಸಿಂಹ ಯಾವ ಮಾನೀಶ್ ಎಷ್ಟನೇ ವಾರ್ಡ್ ನಂಬರ್ 9. ಹೌದು, ಏನು ಸಮಸ್ಯೆ ಆಗಿದೆ ಸರ್? ನೀರಿನ ಸಮಸ್ಯೆ ಇದೆ. ಕೆಲವು 14 ವರ್ಷಗಳಿಂದ ಈ ಸಮಸ್ಯೆಯಲ್ಲಿದೆ. ಯಾವುದೇ ಶಾಸಕರಾಯಿತು, ಇವತ್ತಿನವರೆಗೆ ನಮ್ಮ ಕೌನ್ಸಿಲರ್ ಆಯಿತು, ಇವತ್ತಿನವರೆಗೂ ಬಂದು ಯಾವುದೇ ಪರಿಷ್ಕಾರವನ್ನು ನಮಗೆ ಕೊಟ್ಟಿಲ್ಲ. ಅರ್ಧಂಬರ್ಧ CC ರೋಡ್ ಆಗಿದೆ, ಇವತ್ತಿನವರೆಗೂ ಚರಂಡಿ ಇಲ್ಲ. ಯಾವುದೇ ಹುಡುಗರು ಬಂದು ರೋಗ ಕಾಯಿಲೆಗಳಿಂದನೇ ನರಳುತ್ತಾರೆ. ಯಾವುದೇ ಒಂದು ಮುನ್ಸಿಪಾಲ್ಟಿ ವ್ಯವಸ್ಥೆ ಒಟ್ಟು ಯಾವುದೇ ಒಂದು ನೀರಿಂದ ಆಗಲಿ, ಇವಾಗ ವ್ಯಾನ್ ಅಂತೂ ಒಂದು ಸ್ವಲ್ಪ ಅವಾಗವಾಗ ಬರ್ತಾ ಇದೆ. ಚರಂಡಿ ಕಸ ಮಾತ್ರ ಎಲ್ಲಿದೆ ಅಲ್ಲೇ ಕಸ ಇದೆ. ಆದರೂ ಇವತ್ತಿನ ತನಕ ಒಂದು ದ್ವಾಮೆಗಳ ಸಲ ಹೊಗೆ ಆಯಿತು, ಏನೇ ಆಯಿತು, ಇವತ್ತಿನ ತನಕ ಯಾವುದೂ ಬಂದಿಲ್ಲ. ನಮ್ಮ ಶಾಸಕರಾಯಿತು ಮತ್ತು ಸಚಿವರಾಯಿತು, ಶಾಸಕರು ಮತ್ತು ಸಚಿವರು ಎಲೆಕ್ಷನ್ ಟೈಮಲ್ಲಿ ಬಂದು ನಮಗೇನೇ ಇದ್ದರು, ಈ ಸಲ ನಮ್ಮನ್ನು ಗೆಲ್ಲಿಸಿ ನಾವು ಬಂದು ಕೇಸಿ ನಿಮ್ಗೆ ಏನಿದೆ ನಮ್ಮ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತೀವಿ, ಮನೆ ಆಯಿತು, ಚರಂಡಿ ಆಯಿತು, CC ರೋಡ್ ಆಯಿತು ಮಾಡಿಕೊಡ್ತು ಅಂತ ಹೇಳಿದ್ರು. ಯಾವುದೇ ಇವತ್ತಿನವರೆಗೂ ಯಾವುದೇ ಕಾಮಗಾರಿ ಇಲ್ಲ. ದಸರಾ ಸಾಹೇಬರು ಮತ್ತು ಅಂಪೈ ಸಾವುಕಾರ ಸಾಹೇಬರು ಇವತ್ತಿನವರೆಗೆ ಯಾವುದೇ ನಮ್ಗೆ ಸೌಲಭ್ಯಗಳು ಬಂದಿಲ್ಲ. ಇವತ್ತಿನವರೆಗೆ ಎಲ್ಲ ಕಾಮಗಾರಿಗಳು ಯಾವುವೂ ಆಗಿಲ್ಲ. ಇವತ್ತಿನವ್ರು ಒಂದು ಮನೆಯೂ ಇಲ್ಲ, ಏನಿಲ್ಲ. ಮಳೆ ಬಂತಂದರೆ ಕರೆಂಟು ಸರಿಯಾಗಿರಲ್ಲ. ರೋಡು CC ರೋಡು ಹತ್ರ ಅಸಲೇ ಮೊದಲೇ ಇಲ್ಲ. ಕರೆಂಟ್ ಏನಾದ್ರು ಇದಾಯ್ತಂದರೆ ಯಾರನ್ನ ನೈಟ್ ಟೈಮ್ ಗಾಡಿ ತೊಗೊಂಬಂದರೆ ಎಲ್ಲಿ ಬೇಕಲ್ಲಿ ಗುಂಡಿಗೆ ಬೀಳಬೇಕು. ಗಾಡಿ ಹಾಕ್ಕೊಂಡಾಯ್ತು, ಸೈಕಲ್ ಹಾಕ್ಕೊಂಡಾಯ್ತು. ರಾತ್ರಿ ಆಲ್ಮೋಸ್ಟ್ ಭಾಳ ಜನ 9-10 ಗಂಟೆ ಸುಮಾರೇ ಕೆಲಸಗಳಿಂದ ನಮ್ಮ ಕಡೆ ಬರೋದು. ಅಷ್ಟೊತ್ತನ ಯಾರು ಬರೋಲ್ಲ. ಯಾರೂ ಇಲ್ಲ ಸರ್. ಇವತ್ತಿನವರೆಗೆ ಯಾರೂ ಬಂದಿಲ್ಲ. ಇವತ್ತಿನವ್ರಿಗೆ ಯಾರೂ ನಮ್ಮ ಹತ್ರ ಬಂದಿಲ್ಲ. ನಮ್ಗೆ ಏನೋ ಸಮಸ್ಯೆ ಇದೆ ಇವತ್ತಿನ ನಮ್ಗೆ ಯಾರು ಅದೇ ಸರ್, ನಾವು ಅದಕ್ಕೆ ಕೇಳ್ತಾ ಇದ್ದೀವಿ. ಇವಾಗ ಸಚಿವರಿಗೆ ಆಯಿತು, ಶಾಸಕರಿಗೆ ಆಯಿತು, ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಆಯಿತು, ನಮ್ಮ ಕೌನ್ಸಿಲರ್ಗೆ ಆಯಿತು, ನಾವು ಅದೇ ಕೇಳ್ತಾ ಇದ್ದೀವಿ. ಇವತ್ತಿನವ್ರಿಗೆ ಯಾರು ನಮಗೆ ಬಂದು ಏನೋ ಭರವಸೆಗಳು ಕೊಟ್ಟಿದ್ದಾರೆ. ಆ ಭರವಸೆಗಳು ಒಂದು ನೀಡೇರಿಸಿಲ್ಲ. ಒಂದು ನಾವು ಅದೇ ಭರವಸೆ ನಾವು ಇವಾಗ ಕೇಳ್ತಾ ಇದ್ದೀವಿ. ರಾಜೇಶ್ವರಿ ಸರ್. ಯಾವ ಊರಮ್ಮ ನಿಮ್ಮದು? ಮಾನೀವ್ರಿ ಸರ್. ಎಷ್ಟನೇ ವಾರ್ಡಮ್ಮ? ಕರ್ದವ್ಕನ ಹತ್ತಿರ ಇದೀರಿ ಸರ್, 9ನೇ ವಾರ್ಡ್ ರೀ ಸರ್. ಏನಮ್ಮ ಸಮಸ್ಯೆ? ಯಾಕೆ ಮುನ್ಸಿಪಾಲಿಟಿಗೆ ಬಂದಿರಿ? ನೀರಿಂದ್ರಿ ಸರ್. ನೀರಿಂದ್ರಿ ಸರ್. ನೀರು, ಒಂದು CC ರೋಡು ಎಂದು ಸರ್, ಒಂದು ಕರೆಂಟಿಂದು ಮಕ್ಕಳಿಗೆ ಭಾಳ ಸಮಸ್ಯೆ ಐತೆ ರೀ. ಸಣ್ಣ ಮಕ್ಕಳು ಗಾಡಿ ತಗೋತಾರೆ ನೀರನ್ನ ಮಾಡಾಗ. ಮತ್ತೆ ಏನಾನ ಕೇಳಕ್ ಹೋದ್ರೆ ಮಾಡ್ತೀವಿ ಹಾಕಿದ್ ಮಾಡ್ತೀರಿ ಅಂತಾರೆ ಸರ್. ಬರ್ತಾರ ಮತ್ತೆ ಹೇಳ್ತಾರೆ ಸರ್. ಮತ್ತೆ ಬಹುಶಃ ಸರ್ ಅವ್ರು ಏನಂದ್ರಿ ಸರ್, ನೀರಿಂದು ಮತ್ತೆ ಕರೆಂಟಿಂದು, CC ರೋಡು, ಮನೆಗಳು, ಬಾತ್ರೂಮ್ಗಳು ಎಲ್ಲ ಮಾಡ್ತೀವಮ್ಮ, ಅಕ್ಕಪತ್ರ ಬಿ ಎಲ್ಲ ಮಾಡ್ತೀವಿ. ಮಾಡ್ಲಿಲ್ಲ ಅಂದ್ರೆ ನಮ್ ಕಿವಿ ಇನ್ರಿ ಅಂತ ಹೇಳಿದ್ರಿ ಸರ್. ಬಹುಶರಾಜ್ ಅವ್ರಿ ಸರ್. ಭಾಳ ಇದು ಹೋಗಿದ್ದ ಎಲೆಕ್ಷನ್ಗೆ ಹೇಳಿದ್ರಿ ಸರ್ ಅವರು. ಅಲ್ಲಮ್ಮ, ಮತ್ತೆ ಈಗ ಇಷ್ಟೊಂದು ಸಮಸ್ಯೆ ನಿಮ್ ಬಡವರ ಕಷ್ಟ ಕೇಳೋರ ಮತ್ತೆ ನಾವ್ ಹೇಳಕ್ ಬಂದ್ರಂದ್ರೆ ಹೋಗ್ರಮ್ಮ ಯಾಕೆ ಕುಂತಿರ್ತೀರಿ ಇಲ್ಲಿ ಅಂತ ಹೇಳ್ತಾರೆ ಸರ್. ಯಾಕೆ ಕೊಡ್ತೀರಿ ಹೋಗ್ರಮ್ಮ, ಅವ್ರು ಬರ್ತಾರ ಮಾಡ್ತಾರ ಅಂತ ಹೇಳ್ತಾರೆ ಸರ್. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆಗಳು ಈಗ ಭಾರತ ದೇಶದಲ್ಲಿ ನೀವು ಇದ್ರೋ ಅಥವಾ ಇಲ್ವೋ? ನಾವ್ ಐದಿರಿ ಸರ್. ಅವ್ರಿಗೆ ಇಲ್ಲ ಅಂಬಂಗ ಆಗೈತ್ರಿ. ಯಾರಿಗೆ? ಜನಸೇವೆಗೆ. ಇಲ್ಲಿ ಬರ್ತಾರಲ್ಲ ಮಂದಿ, ಅವ್ರಿಗೆ ಇಲ್ಲ ಅಂತಾನೆ ತಿಳ್ಕೊಂತಾರೆ ಸರ್. ಮುನ್ಸಿಪಾಲಿಟಿಗೆ ಬಂದ್ರೆ ನಮ್ನ ಅಷ್ಟು ಕೇವಲವಾಗಿ ಮಾಡ್ತಾರೆ ಸರ್. ಅಲ್ಲಮ್ಮ, ಈಗ ನೀವು ಕುಡಿಯುವ ನೀರಿಲ್ಲ ಅಂದ್ರೆ ಹೇಗೆ ಮಾಡ್ತಾರೆ ವ್ಯವಸ್ಥೆ? ಮತ್ತೆ ಅಲ್ಲಿನ ವ್ಯವಸ್ಥೆ ಹಂಗೆ ಹೇಗಿದೆ? ಬಹಳ ಕಠಿಣ ಐತ್ರಿ ಸರ್. ಹೆಂಗ, ಯಾವ ರೀತಿ ಕಠಿಣ ಅಂದ್ರೆ ನೀರಿಂದು ವಾರಕ್ಕೆ ಒಂದ್ಸಲ ಬರ್ತಾವ್ರಿ. ಒಂದು 40 ಮನೆ, 300 ಮನೆ ಅದಾವ್ರಿ ಸರ್. ತೆಲಿಗೆ 4 ಕೊಡ ಹಿಡ್ಕೋಬೇಕು. 4 ಕೊಡ ಹಿಡ್ಕೋಬೇಕ್ರಿ ಸರ್. ಹೌದಾ? ಮತ್ತೆ ಶಾಸಕ ಅಂಪಯ್ಯನವರು ಇದ್ದಾರೆ, ಸಚಿವ ಬೋಸರಾಜ್ ಅವರು ಇದ್ದಾರೆ, ಎಲ್ಲರೂ ಇದಾರೆ ಸರ್. ಅವ್ರು ಏನಂತಾರ್ರಿ ಸರ್ ಕೇಳಿದ್ರೆ, ಮಾಡ್ತೀವಮ್ಮ ಯಾಕೆ ಇದು ಮಾಡ್ತೀರಿ ಅಂತಾರೆ ಸರ್. ಮನವಿ ಪತ್ರ ಕೊಟ್ಟಿವಿ, ಹಕ್ಕುಪತ್ರದ ಲಿಸ್ಟ್ ಕೊಟ್ಟಿವಿ ಸರ್. ತಗೊಂತಾರ್ರಿ, ಡಸ್ಟ್ಬಿನ್ಗೆ ಹಾಕ್ತಾರ್ರಿ ಸರ್ ಅವರು. ನಮ್ಮನ್ನ ಬಡವ್ರನ್ನ ಅಷ್ಟು ಕೇವಲವಾಗಿ ಮಾಡಕತ್ತಾರೆ. ಓಟ್ ಹಾಕತ್ತೆ ಒಂದೇ ನಾವಾಗಿ ಓಟ್ ಹಾಕಿದ್ರೆ ಅವರಾಗಿ ಮುಂದೆ ಬಂದಾರ್ರಿ ಸರ್.
ಈಗ ಬೋಸರಾಜ್ ಅವರು ಹಂಪೆ ಸಾವ್ಕಾರ ಅವ್ರೆಲ್ಲರೂ ಬಂದಾರಿ ಸರ್ ಮುಂದೆ ನಾವೇ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರು ಹೇಗೆ ಬರ್ತಾರೆ ಹೇಳ್ರಿ ಈಗ ಮುಂದೆ ಹೆಂಗಮ್ಮ ಈ ಬಡವರ ಕಷ್ಟ ಕೇಳೋರ ಅವ್ರು ನೋಡ್ಬೇಕ್ರಿ ಸರ್ ಏನೋ ದೊಡ್ಡವ್ರು ಅಂತ ಮರ್ಯಾದೆ ಕೊಟ್ಟು ಹೇಳ್ತೀವಿ ಸರ್ ಗಾಯಮ್ಮ ಚಕ್ಕರ್ ಬಂದು ಸಣ್ಣಗಳು ಎಷ್ಟು ಇರ್ತಾರ ಅಂದ್ರೆ ಅದ್ರ ನಿಮ್ಮ ಹೆಸರಮ್ಮ ಭಾಸ್ಕರ್ ಯಾವ ಊರಮ್ಮ ನಿಮ್ದು ನೀವು ಎಷ್ಟನೇ ವಾರ್ಡು 9ನೇ ವಾರ್ಡು ನವನಗರ್ 9ನೇ ವಾರ್ಡು ನವನಗರ್. ಏನು ಸಮಸ್ಯೆ ಆಗಿದೆ ಅಲ್ಲಿ? ನಮಗೆ 3 ನಾಳ ಆಯ್ತು ಸರ್. 300 ಇದು ಮಂದಿ ಇದಾವೆ ಸರ್. ಜನಸಂಖ್ಯೆ 300. 3 ನಾಳ ಆಯ್ತು ಸರ್. ನೀರೇ ಸಿಗಂಗಿಲ್ಲ. ಒಂದು ಕೊಳಕ್ಕೆ 22 ಮಂದಿ ನೀರೇ ಸಿಗಂಗಿಲ್ಲ ಸರ್ ನಮ್ಗೆ. ಅಲ್ಲ ರೀ, ಈಗ 3 ಕೊಳಕ್ಕೆ. ನೀವು ಮುನ್ಸಿಪಾಲಿಟಿಗೆ ಬಂದಿರಿ ನೀರಿಲ್ಲ ಅಂತೇಳಿ, ಹೌದು. ಎಷ್ಟು ದಿನದ ಸಮಸ್ಯೆ ಇದು? ಇದು ಬಹಳ ದಿವಸ ಸರ್. ಸಮಸ್ಯೆ ಹೇಳ್ತೀವಿ ಓದ್ತೀವಿ, ಯಾರು ಕಾಳಜಿ ತಗೊಳ್ರಿ ಸರ್. ಏನು ಮಾಡುವಲ್ರಿ. ಅಲ್ಲ ರೀ, ಈಗ ಏನು ಮಾಡ್ತಲ್ಲ ಅಂತ ಹೇಳಿದ್ರಿ, ಮತ್ತೆ ನೀರೇ ನಿಮಗೆ ಬೇಸಿಗೆ ಇದೆ, ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಮತ್ತೆ ಶಾಸಕರು ಸಚಿವರವರು ಮತ್ತು ಪುರಸಭೆ ಆಡಳಿತ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿಗಿದೆ ನೀರು? ಹೇಳ್ತಾರ ಸರ್, ಎಲ್ಲ ಹೇಳ್ತಾರೆ. ಮತ್ತೆ ಹೆಂಗೆ ಆಗ್ತಾರೆ ಸರ್, ಏನು ಮಾಡಂಗಿಲ್ಲ. ಯಾರು ಮಾಡಲ್ಲ? ಬಂದರು ಶಾಸಕರು ಆಗಲಿ ಎಲ್ಲರೂ ಹೇಳ್ತಾರೆ ಸರ್, ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡಂಗಿಲ್ಲ. ಹಿಂಗೆ ಬಂದು ಮನೆಗೆ ಪತ್ರ ಕೊಟ್ಟು ಹೋಗ್ತೀವಿ, ಏನಿಲ್ಲ ರೀ ಸರ್. ಈಗ ಇವರು ಹಂಪೆ ಸಾವ್ಕಾರ ಬಂದ್ರು ಸರ್. ಅವರು ಹಂಪೆ ಸಾವ್ಕಾರ ಇವಾಗಿರೋದು ಅಲ್ಲಿ ನಮ್ಮ ಮನೆಯಲ್ಲಿ ಬಂದಿದ್ರು. ಎಲ್ಲರೂ ಹೋಗಿ ಕೇಳಿದ್ರು ಅವ್ರು ಏನಿಲ್ಲ, ನಾನು ಗೆದ್ದ ಮೇಲೆ ಮಾಡ್ತೀನಿ ಅಂತ ಅಂದಾರ ಸರ್. ಮತ್ತೆ ಏನು ಮಾಡಿಲ್ಲ ಅವ್ರು. ಏನು ಮಾಡ್ತು ಅಂತ ಹೇಳಿದ್ರು? ನೀರಿಂದು ಮತ್ತೆ ಹಕ್ಪತ್ರ ಕೊಡಿಸ್ತೀರ ಅಂತ ಅಂದಾರ ಸರ್. ಏನೂ ಆಗಿಲ್ಲ. ಹ್ಞೂ ಸರ್, ರೋಡ್ ಇಲ್ಲ, ಕರೆಂಟ್ ಇಲ್ಲ. ಏನ್ರಿ ಮಕ್ಕಳು ತಗೊಂಡು ರಾತ್ರಿಗೆ ಅಲ್ಲಿ ಬರಕ್ಕಿಲ್ಲ, ಹೋಗಕ್ಕಿಲ್ಲ. ಬಹಳ ಕಷ್ಟ ಸರ್. ಅಲ್ಲ ಈಗ ನೀವು ಇದೆಲ್ಲ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವಾ ಅಲ್ಲಿ? ಸ್ವಾತಂತ್ರ್ಯ ರೋಡಿಗೆ ಸಿಕ್ಕಿಲ್ಲ ಸರ್. ನಮ್ಗಂತೂ ಸಿಕ್ಕಿಲ್ಲ ಸ್ವಾತಂತ್ರ್ಯ. ಸಿಕ್ಕಿಲ್ಲ ರೀ ಸರ್. ಸಿಕ್ಕದಂತಂದ್ರೆ ಸಿಕ್ಕದ. ನಮ್ಮ ಓಣಿಗೆ ಯಾವ್ದು ಸಿಕ್ಕಿಲ್ಲ ಸರ್. ಬರ್ತಾರ ಹೋತಾರ, ಯಾಕಂದ್ರೆ ಓಟಿಗೆ ಅಷ್ಟೇ ಹಾಕ್ತಾರ ಸರ್. ಬಂದಾಗ ಅಷ್ಟೇ ಕೊಡ್ತಾರ ಸರ್. ಅಷ್ಟೇ ಕೊಡ್ತಾರ, ಅಷ್ಟೇ ಸರ್. ಮಾಡ್ತೀವಮ್ಮ ಅಂತೇಳಿ ಮತ್ತೆ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಮೇರೆಗೆ ಯಾಕೆ ಸಿಕ್ಕಿಲ್ಲ? ಏನ್ರಿ ಸರ್, ಏನ್ ಮಾಡ್ಬೇಕು ಸರ್? ಯಾರಿಗೆ ಹೋಗಿ ಹೇಳ್ಬೇಕು ಸರ್? ಎಲ್ಲಾರು ಬಂದವ್ರಿಗೆಲ್ಲ ನಾವು ನಮ್ಗೆ ಕಷ್ಟ ಎಲ್ಲ ಹೇಳ್ಕೊಂಡಿವಿ, ಎಲ್ಲ ಮಾಡ್ಕೊಂಡಿವಿ. ಅಂದ್ರೆ ಏನಿಲ್ಲ ನೋಡಿ ಸರ್. ಯಾವನ್ ಮಾಡುವವ್ರು ನಮ್ಮ ಊರಿಗೆ ಎಷ್ಟು ಕಷ್ಟ ಬೀಳಕತ್ತೀವಿ ಸರ್. ಹುಡುಗರಿಗೆ ಓದ್ಸಾಕ ಇದು ಮಾಡಕ ರಾತ್ರಿಗೆ ಅಲ್ಲೇನು ಹೋಗಕ್ಕಿಲ್ಲ, ಬರಕ್ಕಿಲ್ಲ. ಟ್ಯೂಷನ್ಗೆ ಒಂದು ಕೋಚಿಂಗ್ಗೆ ರಾತ್ರಿಗೆ ಯಾವತ್ತನ ಹಚ್ಚಕ್ಕಿಲ್ಲ. ಅಲ್ಲಿ ಕರೆಂಟ್ ಇಲ್ಲ, ಏನು ವ್ಯವಸ್ಥೆ ಇಲ್ಲ ಸರ್. ಸರ್ ಮತ್ತೆ ಆ ಕಡೆ ಈ ಕಡೆ ಸೈಕಲ್ ತಗೊಂಡು ಬಂದ್ರೆ ಒಂದ್ ತಿಂಗಳಕ್ಕೆ ಒಂದು ಸೈಕಲಿಗೆ ರೊಕ್ಕ ಬಿಡ್ಬೇಕ್ರಿ ನಾವು. ಅದಕ್ಕೆ ಹಾಕ್ಬೇಕು. ಮತ್ತೆ ಏನ್ರಿ ಗಾಳಿ ಬಂದು ಶೆಡ್ಗಳು ಹೋದ್ರೂ ಮತ್ತೆ ಅದಕ್ಕೊಂದು ಲೋನ್ ಎತ್ತಿ ಅದ್ರಾಗ